ಫೈಂಡ್ ದ ಸ್ಲೋಪ್ ಆಫ್ ದ ಗ್ರಾಫ್. ನೀವು ಗ್ರಾಫ್ ಪ್ರಶ್ನೆ ಬಂದಾಗ ನೀವು ಗ್ರಾಫ್ ಎಲ್ಲೇ ನೋಡಿ, ಎಕ್ಸಾಮಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲೇ ನೋಡಿದಾಗ ಮೊದಲೇ ವಿಷಯ ಏನು ನೋಡಬೇಕು ಅಂತ ಹೇಳಿದ್ರೆ ಈ ಆಕ್ಸಿಸ್ ಏನಿದೆ ಅಂತ ಹೇಳಿ. ಇಲ್ಲಿ ಟೈಮ್ ಇನ್ ಇಯರ್ಸ್ ಇದೆ ನಿಮ್ಮ ಎಕ್ಸ್ ಆಕ್ಸಿಸು, ವೈ ಆಕ್ಸಿಸ್ ಇಸ್ ಸಿಮೆಂಟ್ ಪ್ರೊಡಕ್ಷನ್ ಇನ್ ಮೆಟ್ರಿಕ್ ಟನ್ ಇದೆ. ಸೊ ದ ಟೈಟಲ್ ಆಫ್ ದ ಗ್ರಾಫ್ ವುಡ್ ಬಿ ಸಿಮೆಂಟ್ ಪ್ರೊಡಕ್ಷನ್ ವರ್ಸಸ್ ಟೈಮ್ ಗ್ರಾಫ್. ಸ್ಲೋಪ್ ಫಾರ್ಮುಲಾ ಏನೋ, ಸ್ಲೋಪ್ ಇನ್ ಫಾರ್ಮುಲಾ ಚೇಂಜ್ ಇನ್ ವೈ ಬೈ ಚೇಂಜ್ ಇನ್ ಎಕ್ಸ್, ಇಲ್ಲ ಅಂತ ಹೇಳಿದ್ರೆ ಚೇಂಜ್ ಇನ್ ಡಿಪೆಂಡೆಂಟ್ ಕ್ವಾಂಟಿಟಿ ಬೈ ಚೇಂಜ್ ಇನ್ ಇಂಡಿಪೆಂಡೆಂಟ್ ಕ್ವಾಂಟಿಟಿ. ಚೇಂಜ್ ಇನ್ ಡಿಪೆಂಡೆಂಟ್ ಕ್ವಾಂಟಿಟಿ ಹೇಗೆ ಕಂಡುಹಿಡಿಯೋದು ನೋಡಿ. ವೈ ವ್ಯಾಲ್ಯೂ ಇಲ್ಲಿಂದ ಇಲ್ಲಿವರೆಗೂ ಇನ್ಕ್ರೀಸ್ ಆಗಿದೆ ಅಲ್ವಾ. ಸರಿನಾ? ಇಲ್ಲಿ ಕೆಳಗಡೆಯಿಂದ ಇಲ್ಲಿವರೆಗೂ ವ್ಯತ್ಯಾಸ ಬರ್ತಾ ಇದೆ. ಸೊ ದಿಸ್ ಇಸ್ ಯುವರ್ ಚೇಂಜ್ ಇನ್ ವೈ. ಚೇಂಜ್ ಇನ್ ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಇನ್ಕ್ರೀಸ್ ಆಗ್ತಾ ಇದೆ ಇದು. ಸೊ ಚೇಂಜ್ ಇನ್ ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ ಅದು. ದಿಸ್ ಇಸ್ ಚೇಂಜ್ ಇನ್ x, this is change in y. So basically this is change in y in ಬರ್ತದೆ 380 minus ಇದು 280 ಬರುತ್ತೆ. So 380 minus 280 divided by independent quantity change in x ಎಷ್ಟಿದೆ 2017 and 2022 ಅಂತ ಹೇಳಿದ್ರೆ 2022 minus 2017 ವ್ಯತ್ಯಾಸ ಎಷ್ಟು ಬಂತು 100 divided by 5. This is 20 metric ton per year. ಇದೇ ನಿಮ್ಮ ಉತ್ತರ ಅಂತ ಹೇಳಿದ್ರೆ ಅರ್ಥ ಏನು, ಪ್ರತಿ ಒಂದು ವರ್ಷ 20 ಮಿಲಿಯನ್ ಟನ್, ನಾಟ್ ಮೆಟ್ರಿಕ್ ಟನ್, ಮಿಲಿಯನ್ ಟನ್ ಸಿಮೆಂಟ್ ಪ್ರೊಡಕ್ಷನ್ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿ 2017 to 18 ಇಲ್ಲಿ there is an increase of 20 ಎಷ್ಟು ಮಿಲಿಯನ್ ಟನ್ ನೋಡ್ಬೋದು. ಇಲ್ಲಿ 280 to 300 ಟನ್ ಮಿಲಿಯನ್ ಟನ್ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಆಗ್ತದೆ. ಇಲ್ಲಿ ನೋಡ್ಬೋದು 300 ಇಂದ 320ವರೆಗೂ, 300 ಇಂದ 320 ಫಾರ್ ಎವ್ರಿ ಫೈನಾನ್ಷಿಯಲ್ ಇಯರ್ 20 ಟನ್ನು ಇನ್ಕ್ರೀಸ್ ಆಗ್ತಾ ಇದೆ. ಸೊ 20 ಮಿಲಿಯನ್ ಟನ್ ಪರ್ ಇಯರ್ ಅಂತ ಹೇಳಿದ್ರೆ an average increase in production of cement is 20 million ton per year from the financial year 2017 to financial year 2022. ಸೊ ಇದರ ಅರ್ಥ ಇದೇನೆ, ಸರಿನಾ? ಸೊ ಆವ್ರೇಜ್ ಇನ್ಕ್ರೀಸ್ ಇನ್ ಸಿಮೆಂಟ್ ಪ್ರೊಡಕ್ಷನ್, ಪ್ರತಿ ವರ್ಷನೂ ಇಷ್ಟು ಸಿಮೆಂಟ್ ಪ್ರೊಡಕ್ಷನ್ ಆಗ್ತಾ ಇದೆ ಅಂತ ಹೇಳಿ ನಿಮ್ಮ ಅರ್ಥ.